ತಮಾಸ್ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪನ್ನೀರ್ ವೆಜಿಟೇಬಲ್ ಫ್ರೈಡ್ ರೈಸ್. ಬನ್ನಿ, ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ತೋರಿಸಿ. ಫ್ರೈಡ್ ರೈಸ್ಗೆ ಸ್ಟಾರ್ಟಿಂಗ್ ಪನ್ನೀರ್, ಓಕೆ, ಈರುಳ್ಳಿ, ರೈಸ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಿ. ಕೊತ್ತಂಬರಿ ಸೊಪ್ಪು, ಬ್ರೊಕೋಲಿ, ಕ್ಯಾರೆಟ್ ಅಂಡ್ ಬೀನ್ಸ್ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಹಚ್ಕೊಂಡಿದೀವಿ. ನೆಕ್ಸ್ಟ್ ಪಾತ್ರೆಗೆ ತುಪ್ಪ ರೆಡಿ ಇದೆ. ಕಾಣಿಸ್ತಾ ಇಲ್ಲ. ಓಕೆ, ತುಪ್ಪ ರೆಡಿ ಆಗಿದೆ. ಇವಾಗ ಅದು ಹಚ್ಕೋಬೇಕು. ಇವಾಗ ಮೊದಲು ತುಪ್ಪದಲ್ಲಿ ಪನ್ನೀರ್ನ ಫ್ರೈ ಮಾಡ್ಕೋಬೇಕು. ಬನ್ನಿ, ಇವಾಗ ತುಪ್ಪದಲ್ಲಿ ಪನ್ನೀರ್ನ ಫ್ರೈ ಮಾಡ್ತಾ ಇದೀನಿ. ಎಂತಕ್ಕೆ ಅಂತಂದ್ರೆ ಹಸಿ ಹಸಿ ಆಗಿರುತ್ತಲ್ಲ, ಅದನ್ನ ಹಂಗಾಗಿ ಫ್ರೈ ಮಾಡ್ಬೇಕು ಮುಂಚೆ. ತುಪ್ಪದಲ್ಲಿ ಈ ತರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಮತ್ತೆ ಸಪರೇಟ್ ಆಗಿ ಅದೇ ಒಂದು ಇದಕ್ಕೆ ಹಾಕ್ಬಿಡ್ಬೇಕು. ಒಂದು ಪ್ಲೇಟ್ಗೆ ಇಟ್ಬಿಟ್ಬಿಟ್ರೆ ನೆಕ್ಸ್ಟ್ ಅದು ಒಂದು ಪ್ಲೇಟ್ಗೆ ಹಾಕಾದ್ಮೇಲೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರಿನಾ, ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಅದನ್ನ ಹುರ್ಕೋಬೇಕು, ಹಂಗೇನೆ ಫ್ರೈ ಮಾಡ್ಬೇಕಂಗೆ. ನೆಕ್ಸ್ಟ್ ಬಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ. ಅದಾದ್ಮೇಲೆ ಕ್ಯಾಪ್ಸಿಕಮ್, ಅದಾದ್ಮೇಲೆ ಕ್ಯಾರೆಟ್ ಅಂಡ್ ಬೀನ್ಸ್. ತರಕಾರಿ ಎಲ್ಲ ನೀವು ಜಾಸ್ತಿನೇ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಬ್ರೊಕೋಲಿ ಇದು ಲಾಸ್ಟ್ ಅಲ್ಲಿ ಹಾಕೋದು. ಬ್ರೊಕೋಲಿ ತುಂಬಾ ಒಳ್ಳೆ ತಾನೆ ಹೆಲ್ತ್ಗೆ. ಗುಡ್ ಫ್ಯಾಟ್, ಗುಡ್ ಪ್ರೋಟೀನ್. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಇದು ಬೇಗ ಬೇಯುತ್ತೆ ಮತ್ತೆ ಕ್ರಿಸ್ಪಿ ಆಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಬೇಕಷ್ಟೇ, ಜಾಸ್ತಿ ಬೇಡಿ. ಆಮೇಲೆ ಬೇಕಾದ್ರೆ ಹಾಕೋಬಹುದು. ನೀವು ರೈಸ್ ಕಮ್ಮಿ ಮಾಡಿ ತರಕಾರಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಮ್ಮ ಅವ್ರು ಹೇಳ್ತವ್ರೆ, ಕೇಳ್ಕೊಳ್ಳಿ. ಅಂದ್ರೆ ಮಾಮೂಲಿ ಲೋಕಲ್ ಅಲ್ಲಿ ಮಾಡ್ತಾರಲ್ಲ, ಹೊರಗಡೆ ಮಾಡ್ತಾರಲ್ಲ ಔಟ್ಸೈಡ್ ಫುಡ್, ಆ ತರ ಎಲ್ಲ ಹಾಕಲ್ಲ ಅಂತ ಹೇಳಿದ್ದು. ಹೋಮ್ ಮೇಡ್ ಫುಡ್ ಆಲ್ವೇಸ್ ಹೆಲ್ತಿ ಅಂತ ಹಂಗ್ ತಿನ್ಕೊಳದ ಕ್ರಿಸ್ಪಿ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಹಂಗೆ ತಿಂದ್ರು. ಕಡ್ದಿದ್ದೀವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಇದಕ್ಕೆ ಕೋಸ್ ಎಲ್ಲ ಆಡ್ ಅಪ್ ಮಾಡ್ಕೋಬಹುದು. ಬಟ್ ಕೋಸ್ ಖಾಲಿ ಆಗ್ಬಿಟ್ಟಿದೆ, ಇನ್ನ ಕೋಸ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ರೈಸ್ ರೆಡಿ ಆಗಿದೆ. ರೈಸ್ ರೆಡಿ ಇದೆ, ಆಮೇಲೆ ಹಾಕೊಳ್ಳೋದು. ಆಕ್ಚುಲಿ ಸ್ವಲ್ಪ ಇದಾಗಬೇಕು. ಏನ್ ಇವತ್ತು ಬೇಗ ನೋಡಿದ್ರೆ ಡ್ಯೂಟಿಯಿಂದ? ಕ್ಲೈಂಟ್ ಯಾರು ಇರ್ಲಿಲ್ಲ, ಕುಂತ್ಕೊಂಡು ಅಲ್ಲೇ ಏನ್ ಮಾಡೋದು, ಅದಕ್ಕೆ ಮನೆಗೆ ಬಂದು ನಿನಗೆ ಬೇರೆ ಸ್ವಲ್ಪ ಸಹಾಯ ಮಾಡುವಂತ ಬಂದಿದ್ದೀನಿ. ನೀನೇ ಮಾಡ್ತೀಯಲ್ಲ ಅದಕ್ಕೆ. ಹಂಗೆ ಗ್ರೀನ್ ಕಾಣ್ತಾ ಇದೆ. ಆಮೇಲೆ ಏನ್ ಸಮಾಚಾರ? ನಮ್ದು ಬಿಡ್ರಿ, ನಿಮ್ದು ಹೇಳ್ರಿ. ಹೇಳು, ಆಮೇಲೆ ತಿರ್ಗಾ ಬೈಕೋತೀಯ ನೀನೆ. ನಾನೇನ್ ಬೈಕೊಳ್ಳಿ? ಮತ್ತೆ ಇನ್ನೇನು, ನಾನೇ ಬೈಕೊಳ್ಳಿ? ಮಾಡಾದ್ಮೇಲೆ ಬೆಳಗ್ಬೇಕು ಅಂತ ಬೈಕೋತೀಯ.
ಯಪ್ಪ ಗಂಡಸರು ಅಡುಗೆ ಮಾಡ್ಕೊಡೋದು ಸಾಕು, ನಾವು 2 ಅವರ್ ನಿಂತ್ಕೊಂಡು ಕ್ಲೀನ್ ಮಾಡೋದು ಸಾಕು ಅಂತ ಅನ್ಸುತ್ತೆ. 2 ಅವರು ಹಂಗಾರೆ ತಾವೆಲ್ಲ ಎಷ್ಟು ಅವರ್ ಮಾಡ್ತಿರೋ? ನಾವು ಅಡುಗೆ ಮಾಡಿದಾಗ ನಾವು ಅಡುಗೆ ಮಾಡ್ಬೇಕಾದ್ರೆ ಜೊತೆಲೆ ನಂಗಂಗ ಕ್ಲೀನ್ ಮಾಡ್ಕೊಬಿಡ್ತೀವಿ. ಅಯ್ಯೋ ನಿಮ್ಮಂಗೆ ನಾವು ತಟ್ಟೆ ಸೌಟು ಅಲ್ಲಲ್ಲೇ ಇಡಲ್ಲ. ಎಲ್ಲ ಅಲ್ಲೆಲ್ಲ ಇರ್ತೀವಿ, ತೆಗ್ದಿ ಎಲ್ಲ ಇಟ್ಕಾಕ್ತಿವಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮಾತು ಕೊಡಕ್ಕಾಗಲ್ಲ. ಎಲ್ಲ ಹಾಕಾದ್ಮೇಲೆ ಒಂದ 5 ಮಿನಿಟ್ಸ್ ಹಂಗ 10 ಮಿನಿಟ್ಸ್ ಜಸ್ಟ್ ಅದನ್ನ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ ಅದನ್ನ ಹಂಗೆ ಒಂದು 10 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ಇದನ್ನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಬಾಯಿಗೆ ಕ್ರಿಸ್ಪಿ ತರ ಸಿಗ್ಬೇಕು. ಈಗ ನಾನು ಲೈಟ್ ಆಗಿ ಫ್ರೈ ಮಾಡ್ಕೊಂಡಿದೀನಿ. ಲೈಟ್ ಆಗಿರೋ ತುಂಬಾ ಲೈಟ್ ಆಗಲ್ಲ, ಚೆನ್ನಾಗಿ ಟೇಸ್ಟ್ ಆಗಿ ಕ್ರಿಸ್ಪಿ ಹಂಗೆ. ಓಕೆನಾ? ನೆಕ್ಸ್ಟ್ ಬಂದು ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಅದನ್ನ ಕಡ್ದಿರ್ತೀವಲ್ಲ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳಿ. ಪನ್ನೀರ್ ಹಾಕಿದ್ಮೇಲೆ ಹಾಕಿದೆ, ಪನ್ನೀರ್ ಹಾಕಾಗಿದೆ. ನೆಕ್ಸ್ಟ್ ರೈಸ್ ರೆಡಿ ಇದೆ, ರೆಡಿ ಮಾಡ್ಕೊಂಡಿದ್ವಲ್ಲ ಮುಂಚೆನೆ. ರೆಡಿ ಮಾಡ್ಕೊಂಡಿದ್ನ ನಿಧಾನ. ನಾನು 1 ಗ್ಲಾಸ್ ಹಾಕೊಂಡಿದ್ದೆ, ನಿಮ್ಗೆ ಎಷ್ಟು ಬೇಕಾದ್ರೂ ಬೇಕು ಅಷ್ಟು. ಎಷ್ಟು ಜನ ಇರ್ತಾರೋ ಅಷ್ಟು ಜನ ಹಾಕೋಬಹುದು. ಇವಾಗ ನಾನು ರೈಸ್ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ಹೊಡ್ಕೊತಾ ಇದೀನಿ ಈ ತರ. ಅಂದ್ರೆ ಬಿಸಿ ಇದ್ರೆ ಕಲ್ಸ್ಬೇಕಾದ್ರೆ ಉಂಡೆ ಉಂಡೆ ಆಗುತ್ತೆ ಅಂತ, ಪುಡಿ ಆಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಈ ತರ ಫುಲ್ ಹೊಡ್ಕೋಬೇಕು. ಈ ತರ ಹೊಡ್ಕೊಂಡು ನೆಕ್ಸ್ಟ್ ಸೋಯಾ ಸಾಸ್. ನೆಕ್ಸ್ಟ್ ಬಂದು ನಾನು ಸೋಯಾ ಸಾಸ್ ಹಾಕೋತಿದ್ದೀನಿ. ಇದ್ರಲ್ಲೇ ಒಂದು ಮುಚ್ಚಲ. ನೆಕ್ಸ್ಟ್ ಬಂದು ನಿಮ್ ಟೇಸ್ಟ್ ತಕ್ಕಂಗೆ ಪೆಪ್ಪರ್ ಪೌಡರ್, ಖಾರ ತಕ್ಕಂಗೆ ಪೆಪ್ಪರ್ ಪೌಡರ್ ಮತ್ತೆ ಗರಂ ಮಸಾಲ ಹಾಕಬೇಕು. ಅಂದ್ರೆ ಗರಂ ಮಸಾಲೆನು ಮೇನ್ ಫ್ರೈಡ್ ರೈಸ್ಗೆ. ಯಾಕಂದ್ರೆ ನಾವ್ ಇಬ್ರೇ ಇದೀವಲ್ಲ, ನಾವು ಕಡಿಮೆ ಮಾಡೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕೋತಾ ಇದೀನಿ. ಅಂದ್ರೆ ನಾವ್ ಇದಕ್ಕೆ ಟೇಸ್ಟಿಂಗ್ ಪೌಡರ್ ಎಲ್ಲ ಯೂಸ್ ಮಾಡಲ್ಲ, ಟೇಸ್ಟ್ ಅಷ್ಟೇ. ಸಾಸು ಮತ್ತೆ ಸೋಯಾ ಸಾಸ್ ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫ್ರೈಡ್ ರೈಸ್ ರೆಡಿ ಟು ಈಟ್. ಆಯ್ತಾ ಕಲ್ಸೆ? ಕಲ್ಸಾಗಿದೆ. ಇವಾಗ ನೆಕ್ಸ್ಟ್ ತಗೊಂಡು ಹೆಣ್ಮಕ್ಳು ನೋಡ್ತಾರಲ್ಲ, ಅದಕ್ಕೆ ಹೆಣ್ಮಕ್ಳು ಖಾರವಾಗಿ ಸೊಡ್ರು ತಿನ್ಸ್ಬಿಡೋದಲ್ಲ ಲಾಸ್ಟ್ ಟೈಮ್ ಕೊಟ್ಟಂಗೆ. ಹಿಂಗ್ ಇಟ್ಕೊಂಡಿ ನಾನು ಕೊಡ್ತಿದ್ಯಾ ಅನ್ಕೊಂಡ್ರೆ. ಚೆನ್ನಾಗಿದೆ. ಹಿಂಗ್ ತಿನ್ಬಿಟ್ಟೆ ಆಮೇಲೆ ಗಂಡ್ಮಕ್ಳು ಕೊಡೋದು ಇವರು. ಇನ್ನೇನು ಖಾರ ಜಾಸ್ತಿ ಆದ್ರೆ ಬೈತೀರಾ, ಉಪ್ಪು ಆದ್ರೆ ಬೈತೀರಾ. ಮುಂಚೆಗೆ ಟೇಸ್ಟ್ ನೋಡ್ಕೊಂಡ್ರೆ ಏನ್ ಬೇಕಾದ್ರೂ ಅದನ್ನ ಅಡ್ಜಸ್ಟಬಲ್ ಮಾಡ್ಕೋಬೋದಾ? ಅಯ್ಯೋ ಬೈಸ್ಕೊಳ್ಳೋರಿ ನೀವು. ಇನ್ನೇನು ಅದೆಲ್ಲ ಖಾರ ಎಲ್ಲ ಹೋಗ್ಬಿಟ್ಟೈತೆ, ಬೈಸ್ಕೊಳ್ಳೋ ಕಾಲ. ಖಾರ ಆದ್ರೆ ಊಟ ಮಾಡಲ್ಲ, ಉಪ್ಪಾದ್ರೆ ಊಟ ಮಾಡಲ್ಲ. ನಮ್ಮ ಮಗನ್ ಕಾಲಕ್ಕೆ ಮುಗ್ದೋಯ್ತು ಬೈಸ್ಕೊಳ್ಳೋದೆಲ್ಲ. ಏನ್ರಪ್ಪ ಹುಡುಗ್ರ ಬೈಸ್ಕೊತೀರನ್ರಪ್ಪ? ಇವಾಗ ಬೈತೀರನ್ರಪ್ಪ ನೀವು? ನಿಮ್ ಹೆಂಚಿದ್ರೆ ಏನ್ ಬೈಸ್ಕೋತಾರ? ನಮ್ ಹುಡುಗರು ಗೊತ್ತು ಚೆನ್ನಾಗಿ. ಹೌದೌದು. ಚೆನ್ನಾಗಿಲ್ಲ ಅಂದ್ರೂ ಕಣ್ ಮುಚ್ಕೊಂಡ್ ತಿನ್ಕೋತವೆ. ಹೌದೌದು. ಬರೀ ಇಂತದೆಯ. ನೆಕ್ಸ್ಟ್ ಲಾಸ್ಟ್ ಟಚ್ ಅಪ್ ಪುದೀನ ಸೊಪ್ಪು. ಹಲೋ ಸಾರಿ, ಕೊತ್ತಂಬರಿ ಸೊಪ್ಪು. ಟಚ್ ಅಪ್, ಫೈನಲ್ ಟಚ್ ಅಪ್. ಸ್ಟೈಲ್ ನೋಡು ಉದುರ್ಸೋದು. ಟಚ್ ಅಪ್ ಆಯ್ತು. ಮುಗಿದಿದೆ ಎಲ್ಲ ಕಾರ್ಯಕ್ರಮಗಳು. ಜೊತೆಗೆ ಈರುಳ್ಳಿ ಮತ್ತೆ ಸೌತೆಕಾಯಿನ ಕಟ್ ಮಾಡ್ಕೊಂಡಿದೀನಿ. ತಟ್ಟೆವನ್ನ ರೆಡಿ ಮಾಡ್ಕೊಳ್ಳೋದ. ಘಮ 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 ಅಂತಿದೆ ಇವತ್ತು. ಪನ್ನೀರ್ ಎಲ್ಲ ಹಾಕೊಂಡು ನೀನೇ ಹಾಕೊಳಂಗಿದ್ಯಾ?
ನಿನ್ಗೂ ಆಗ್ತದೇನಪ್ಪ, ವೇಸ್ಟ್ ಮಾಡಬಾರ್ದು ಅಂತ. ಸಾಕು, ನಾನು ಬೇಕಾದ್ರೆ ಹಾಕಿಸ್ಕೊತೀನಿ. ರೆಡಿ. ಫ್ರೈಡ್ ರೈಸ್ ಟೇಸ್ಟು ತುಂಬ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಆ ಮೆಣಸಿನ್ಕಾಯಿ ನೋಡಿ ನನಗೆ ಸಿಕ್ಕದೆ, ಮಾಡಿದವನಿಗೆ ಸಿಗ್ತೈತೆ. ನಿನಗೆ ಖಾರ ಆಗಲ್ವಲ್ಲ. ಹ್ಮ್. ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಗೋಟ್ರು ಹುಡುಗಂದು ಊಟ ಹೆಂಗಿದೆ ಅಂತ ಹೇಳಿ. ಯಾವ ಹುಡುಗಂದು? ಗೋಟ್ರು ಹುಡುಗ. ಆಮೇಲೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಿನ್ಬಿಟ್ಟು ಪಾತ್ರೆ ಬೆಳಗ್ಗೆ ನೋಡಿ ಇನ್ ಡಿಪಾರ್ಟ್ಮೆಂಟಲ್ಲಿ. ಬಾಯ್.